ನಮಸ್ಕಾರ ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಎಲ್ರಿಗೂ ಇಷ್ಟವಾದಂಥ ಹಾಗೂ ನೋಡೋಕೆ ಸುಂದರವಾಗಿರುವಂತಹ ಆಪಲ್ ಬಗ್ಗೆ ನಿಮಗೆ ಗೊತ್ತಿರದ ಮಾಹಿತಿಗಳನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆನ್ ಆಪಲ್ ಅ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ. ಇದರ ಅರ್ಥ ಏನಂದ್ರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ವೀಕ್ಷಕರೇ, ನೀವು ಪ್ರತಿದಿನ ಒಂದು ಆಪಲ್ ಅನ್ನ ತಿಂದ್ರೆ ಡಾಕ್ಟರ್ ಹತ್ರ ಹೋಗೋದು ತಪ್ಪುತ್ತೆ ಅಂತ. ನಿಜವಾಗ್ಲೂ ಅಷ್ಟೊಂದು ಆರೋಗ್ಯ ಗುಣಗಳಿದ್ಯಾ? ಈ ಆಪಲ್ ನಾವು ಪ್ರತಿದಿನ ತಿಂದ್ರೆ ಹಾಗೂ ಡಾಕ್ಟರ್ ಹತ್ರ ಹೋಗೋದೇ ಇರೋ ಹಾಗೆ ಮಾಡುತ್ತಾ? ಬನ್ನಿ ವೀಕ್ಷಕರೇ, ಆಪಲ್ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಆಪಲ್ ಹಣ್ಣು ಅಂದ್ರೆ ಸೇಬು. ಇದನ್ನ ವೈಜ್ಞಾನಿಕವಾಗಿ ಮಲುಸ್ ಡೊಮ್ಯಾಸ್ಟಿಕಾ ಎಂದು ಕರೆಯುತ್ತಾರೆ. ಸೇಬು ನಮ್ಮ ಪ್ರಾಚೀನ ಕಾಲದಿಂದಲೇ ನಮ್ಮ ಆಹಾರದ ಒಂದು ಪ್ರಮುಖ ಹಣ್ಣಿನ ಸ್ಥಾನ ಪಡ್ಕೊಂಡಿದೆ. ಇದು ಮೊದಲು ಬೆಳೆದದ್ದು ಅಥವಾ ಕಂಡು ಬಂದಿದ್ದು ಕಜಕಿಸ್ತಾನದಲ್ಲಿ. ಅದು 4000 ವರ್ಷಗಳ ಹಿಂದೆ ಅಂತ ಹೇಳಲಾಗುತ್ತೆ. ನಮ್ಮ ದೇಶದಲ್ಲೂ ಕೂಡ ಸೇಬನ್ನ ಬೆಳಿತೀವಿ. ಇದು ನಮ್ಮ ದೇಶದ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಾಗಿ ಬೆಳಿತೀವಿ. ಅದರಲ್ಲಿ ಗೋಲ್ಡನ್ ಡಿಲಿಷಿಯಸ್, ರೆಡ್ ಡಿಲಿಷಿಯಸ್ ಮತ್ತು ಕಾಶ್ಮೀರಿ ಆಪಲ್ ಈ ತಳಿಗಳು ನಮ್ಮ ದೇಶದಲ್ಲಿ ಬೆಳಿತೀವಿ. ಆದರೆ ಜಗತ್ತಿನ ವಿವಿಧ ದೇಶಗಳಲ್ಲಿ 7500ಕ್ಕೂ ಹೆಚ್ಚು ತಳಿಗಳು ಬೆಳೆಯಲಾಗುತ್ತೆ. ಅದರಲ್ಲಿ ಚೈನಾ ಮೊದಲನೇ ಸ್ಥಾನದಲ್ಲಿ ಸೇಬನ್ನ ರಫ್ತು ಮಾಡೋದ್ರಲ್ಲಿ, ನಂತರ ಇಟಲಿ, ಯುರೋಪ್ ಹಾಗೂ ಅಮೆರಿಕ ಇನ್ನು ಮುಂತಾದ ದೇಶಗಳು ಬರುತ್ತೆ. ನಿಮ್ಗೆ ಗೊತ್ತಾ ವೀಕ್ಷಕರೇ, ವಿಶ್ವದ ಅತಿ ದೊಡ್ಡ ಸೇಬು ಅದರ ತೂಕ 1 kg 800 ಗ್ರಾಂ ಇತ್ತು. ಅದು ಬೆಳೆದದ್ದು 2005ರಲ್ಲಿ ಜಪಾನ್ನಲ್ಲಿ. ನಂತರ 2013ರಲ್ಲಿ ನಡೆದ ಪುಚಿಯಾನಾ ಫೆಸ್ಟಿವಲ್ ಅಲ್ಲಿ ವಿಶ್ವದ ಅತಿ ಚಿಕ್ಕ ಸೇಬು ಅಂದ್ರೆ ಬರೀ 5 ಸೆಂಟಿಮೀಟರ್ ಇತ್ತು. ಅದು ಇಲ್ಲಿಯವರೆಗೂ ದಾಖಲಾದ ಅತಿ ಚಿಕ್ಕ ಪುಟ್ಟ ಸೇಬು ವೀಕ್ಷಕರೇ. ಈಗ ಸೇಬಿನ ಹಣ್ಣಿನ ಅದರ ಪೋಷಕಾಂಶ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೇಬಿನಲ್ಲಿ ಯಥೇಚ್ಛವಾಗಿ ಫೈಬರ್ ಇದೆ. ಇದು ಸಾಲ್ಯುಬಲ್ ಫೈಬರ್, ನಮ್ಮ ಜೀರ್ಣಕ್ರಿಯೆಗೆ ಬಹುಮುಖ್ಯ ಈ ಅಂಶ. ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಹಾಗೂ ಆಂಟಿ ಆಕ್ಸಿಡೆಂಟ್ ಕೂಡ ಇದೆ. ಇದು ನಮ್ಮ ದೇಹದ ಕೋಶಗಳನ್ನ ಹಾನಿಯಾಗದಂತೆ ತಡೆಗಟ್ಟುತ್ತೆ. ಇದು ನಮ್ಮ ರಕ್ತದ ಒತ್ತಡದ ಸಮತೋಲನ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಸಕ್ಕರೆ ಅಂಶ ಕೂಡ ಇದೆ. ಇದು ನೈಸರ್ಗಿಕವಾಗಿ ಇರೋದ್ರಿಂದ ನಮಗೆ ಗ್ಲೂಕೋಸ್ ಅನ್ನ ಒದಗಿಸುತ್ತೆ. ಪೋಲಿಫೆನಾಲ್ಸ್ ಎಂಬ ಅಂಶ ಸೇಬಿನಲ್ಲಿದ್ದೇ ಇದು ನಮ್ಮ ದೇಹದ ಹೃದಯದ ಆರೋಗ್ಯಕ್ಕೆ ನೆರವಾಗುತ್ತೆ ಹಾಗೂ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಸೇಬಿನಲ್ಲಿ ಕ್ಯಾಲೋರೀಸ್ ತುಂಬಾ ಕಡಿಮೆ ಇರುತ್ತೆ. ಇದರಿಂದ ನಿಮ್ಮ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ಬಹುಮುಖ್ಯ, ನಿಮ್ಮ ಚರ್ಮದ ಕಾಂತಿ ಹಾಗೂ ನಿಮ್ಮ ಚರ್ಮಕ್ಕೆ ಬೇಕಿರುವ ಪೋಷಕಾಂಶಗಳನ್ನು ಕೂಡ ಇದು ಒದಗಿಸುತ್ತೆ. ಇದರ ಜೊತೆಗೆ ಡಯಾಬಿಟಿಸ್, ಹೃದಯ ಸಂಬಂಧ ಕಾಯಿಲೆಗಳು, ಪಚನಕ್ರಿಯೆ ತೊಂದರೆ ಹಾಗೂ ಮೆದುಳಿನ ಆರೋಗ್ಯವನ್ನು ಕೂಡ ಸರಿ ಮಾಡುವ ಶಕ್ತಿ ಈ ಸೇಬಿನಲ್ಲಿದೆ. ಯಪ್ಪ, ಎಷ್ಟೆಲ್ಲ ಆರೋಗ್ಯಕರ ಗುಣಗಳಿದೆ ಈ ಸೇಬ್ನಲ್ಲಿ. ಅದಕ್ಕೆ ಸರಿಯಾಗಿ ಹೇಳಿದ್ದಾರೆ, ಪ್ರತಿದಿನ ಒಂದು ಆಪಲ್ ತಿಂದ್ರೆ ಡಾಕ್ಟರ್ ಹತ್ತಿರ ಹೋಗೋದು ತಪ್ಪುತ್ತೆ ಅಂತ. ನಿಜ ಅಲ್ವಾ ವೀಕ್ಷಕರೇ, ನಾವು ಸೇಬ್ನ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದ್ರೆ ಸಲಾಡ್ ಮಾಡ್ಕೊಂಡು ತಿನ್ಬೋದು, ಪಾಯಸ ಮಾಡ್ಕೊಂಡು ತಿನ್ಬೋದು, ಕೇಕು, ಸ್ಮೂತಿ ಈ ತರ ಹಲವಾರು ವೆರೈಟಿ ಡಿಶಸ್ ಗಳನ್ನ ಮಾಡಿ ಕೂಡ ನಾವು ಸೇಬನ್ನ ನಮ್ಮ ದೇಹಕ್ಕೆ ತಗೋಬಹುದು. ಆದ್ರೆ ಇಷ್ಟೆಲ್ಲ ಗುಣಗಳಿರುವ ಸೇಬನ್ನ ನಾವು ತಿನ್ನೋ ಬದಲು ಕೊಂಡ್ಕೊಳ್ತೀವಿ. ಅಂದ್ರೆ ನೀವು ತಗೊಳ್ಳೋ ಒಂದು ಆಪಲ್ ಐಫೋನ್ ನಲ್ಲಿ ಆ ಹಣಕ್ಕೆ ಪ್ರತಿದಿನ ಒಂದು ಆಪಲ್ ಅಂತ ತಿಂದ್ರುವೆ 10 ವರ್ಷ ಆಪಲ್ ತಿನ್ಬಹುದು. ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ. ಈ ಆಪಲ್ ಐಫೋನ್ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ 1% ಕೂಡ ಉಪಯೋಗ ಇಲ್ಲ. ನೀವೇನ್ ಹೇಳ್ತೀರಾ ವೀಕ್ಷಕರೇ? ನಿಜ ಅಲ್ವಾ? ಓಕೆ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಲ್ಲಿ ಸೇಬಿನ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಮಾಹಿತಿಯನ್ನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೆಲ್ದಿ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.
ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.